ಸೀನ್ 13 ಗ್ರಾಮದಲ್ಲಿ ಸಂಭ್ರಮವೋ ಸಂಭ್ರಮ. ಇನ್ನು ಗ್ರಾಮದಲ್ಲಿ ಬೆಳಕು ಕಂಡು ಒಂದು ಕಾರ್ಯಕ್ರಮವನ್ನೇ ಆಯೋಜಿಸಿದ್ರು. ಕಾರ್ಯಕ್ರಮಕ್ಕೆ ಜೆಸ್ಕಾಂ ಟೀಮ್ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಇದ್ರು. ಪಸರಿಸಿ ಪ್ರೀತಿಯ ಸೆಳೆಯು ಸಿಂಪಡಿಸಿ ಗಂಧದ ಬೀಡು ಚಂದದ ನಾಡು ಸುಂದರ ನದಿಯ ಬೆಟ್ಟದ ನಾಡು. ಸೀನ್ 14 ಪಟಾಕಿ ಸಿಡಿಸಿ ಸಂತಸ. ಅಂಬೇಡ್ಕರ್ ಬಸವಣ್ಣ ಬುದ್ಧನ ಫೋಟೋಗೆ ನಮನ ಸಲ್ಲಿಸಿದ್ರು. ನಂತರ ವೇದಿಕೆ ಮೇಲೆ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ರಿಪಬ್ಲಿಕ್ ಟಿವಿ ಅವರು ಆಕ್ಚುಲಿ ಮೂಲ ಕಾರಣದಿಂದ ನಮಗೆ ನಮ್ಮ ನಾಲೆಜಲ್ಲಿ ಬಂದಿತ್ತು. ಮಂದಿ ಸಲುವಾಗಿ ಮಾಡಿಬಿಟ್ಟು ಆಕ್ಚುಲಿ ಜನಗಳಿಗೆ ಆಕ್ಚುಲಿ ಒಳ್ಳೇದಾಗಲಿ. ನಮ್ಮ ಇಲಾಖೆ ಜೆಸ್ಕಾಮಿಂದ ಆಕ್ಚುಲಿ ಒಂಥರ ಭಾಳಷ್ಟು ಇದು ಮಾಡ್ಕೊಂಡ್ಬಿಟ್ಟು ಮಳೆ ಬರ್ತಾ ಇತ್ತು. ಮಳೆ ಬಂದಾಗೂ ಒಂದು ಸರ್ವೆ ಮಾಡಿಬಿಟ್ಟು ಮತ್ತೆ ಸರ್ವೆ ಮಾಡಿ ಇವನ್ ಕೆಲಸ ಸಹಿತ ಮಳೆ ಬಂದಾಗೆ ಮಾಡಿದ್ವಿ. ಹಾಗೆ ಮತ್ತೆ ರಿಪಬ್ಲಿಕ್ ಟಿವಿ ಅವರಿಗೆ ಆಕ್ಚುಲಿ ನಮಗೆ ನಾಲೆಜ್ ತಂದ ಸಲುವಾಗಿ. ಇನ್ನು ಕ್ಷೇತ್ರದ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಕೂಡ ಮೇಲಿಂದ ಜೆಸ್ಕಾಂ ಇಲಾಖೆ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ರು. ಶಾಸಕರು ರಿಪಬ್ಲಿಕ್ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದ್ರು. ರಿಪಬ್ಲಿಕ್ ಕನ್ನಡ ವತಿಯಿಂದ ಒಂದೇನು ಸೂಪರ್ 3 ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ನನ್ನ ಗಮನಕ್ಕೂ ಕೂಡ ಅವಾಗೇ ಬಂದಿದ್ದು. ಆವಾಗ ತಕ್ಷಣವೇ ಆಗಿ ನಮ್ಮ ಸಂಬಂಧಪಟ್ಟ ಜೆಸ್ಕಾಂ ಅಧಿಕಾರಿಗಳಿಗೆ ನಾನು ಆ ಓಣೆಯಲ್ಲಿ ಕೇಳಿಸಿ ಏನು ಸಮಸ್ಯೆ ಇದೆ ಅಂತ ನೋಡಿದಾಗ ಅಲ್ಲಿ ಒಂದು ಸುಮಾರು ವರ್ಷಗಳಿಂದ ಅಲ್ಲಿ ಕತ್ಲಲ್ಲೇ ವಾಸವಾಗ್ತಾ ಇದ್ರು. ಅಲ್ಲಿ ಯಾವುದೇ ಥರ ಅವರಿಗೆ ಬೆಳ್ಕೊಡುವಂಥ ಕಾರ್ಯ ಇದ್ದಿಲ್ಲ. ಆದ ಕಾರಣ ನಮ್ಮ ಅಧಿಕಾರಿಗೆ ನಾನು ಸೂಚನೆ ಕೊಟ್ಟೆ. ಇವತ್ತು ಮಧ್ಯಾಹ್ನ ಕೂಡ ಒಳ್ಳೆಯ ರೀತಿಯಿಂದ ಮಾಡಿ ಇವತ್ತು ಅಧಿಕಾರಿಗಳಾಗಲಿ ಇವತ್ತು ರಾಜಕಾರಣಿಗಾಗಲಿ ಕೂಡ ಕಣ್ಣು ತೆಗೆಸಿ ಕೆಲಸ ಮಾಡಿಸೋಂಥ ಕಾರ್ಯ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇನ್ನೊಮ್ಮೆ ನಾವು ಹುಮ್ನಾಬಾದ್ ಮತ್ತು ಕ್ಷೇತ್ರದ ಶಾಸಕನಾಗಿ ಧನ್ಯವಾದ ಹೇಳ್ತೇನೆ. ಸೀನ್ 15 ರಿಪಬ್ಲಿಕ್ ತಂಡದವರಿಗೆ ಸನ್ಮಾನ. ಇನ್ನು ವಿದ್ಯುತ್ ಸಂಪರ್ಕ ಕಲ್ಪಿಸಲು ನೆರವಾದ ರಿಪಬ್ಲಿಕ್ ಬೀದರ್ ಪ್ರತಿನಿಧಿ ಮಲ್ಲಿಕಾರ್ಜುನ ಹಾಗೂ ಕ್ಯಾಮ್ರಾಮನ್ಗೆ ಸನ್ಮಾನಿಸಿದ್ರು. ನಾವು ಕೂಡ ಸುಮಾರು 4 ಬಾರಿ ಈ ಗ್ರಾಮಕ್ಕೆ ಭೇಟಿ. 120 ದಿನಗಳ ಸತತ ಪ್ರಯತ್ನದಿಂದ ಈ ಬಡ 35 ಮನೆಗಳಿಗೆ ಬೆಳಕು ಬಂದಿದೆ. ಸೀನ್ 16 ಸೂಪರ್ 3ಗೆ ಧನ್ಯವಾದ. 6 ವರ್ಷದಿಂದ ಕರೆಂಟ್ ಕಂಡಿರದ ಜನ ಕರೆಂಟ್ ಕೊಡಿಸಿದ ಸೂಪರ್ 3ಗೆ ಧನ್ಯವಾದ ತಿಳಿಸಿದ್ರು. ಇನ್ನು ಹಲವು ಟಿವಿಯವರು ನ್ಯೂಸ್ ಮಾಡ್ತಾರೆ, ರಿಪಬ್ಲಿಕ್ ಕನ್ನಡ ಸೂಪರ್ 3 ಮಾತೇ ಬೇರೆ ಅಂತ ಸ್ಥಳೀಯರು ಅಭಿನಂದಿಸಿದ್ರು. ಕರೆಂಟ್ ಬಂದಾದ್ರಿ ನಮ್ಗ ಕಣ್ ಕೊಟ್ಟನ್ ದೇವ್ರು. ಕರೆಂಟ್ ಬಂದ್ರ ಕಣ್ ಬಂದಾವ. ನಾವು ಚಂದ ಓಡಾಡತ್ತಿದ್ದೇವ್ರಿ. ಎಲ್ಲ ಹೋದ್ರ ನಾವು ಕುಡ್ರ ಇದ್ದೆವು, ಲೈಟ್ ಎದ್ ಕಡೆ ಕುಡ್ರಿದ್ದೆವು. ಈಗ ನಮ್ಗೆ ಖುಷಿ ಆಗ್ಯದ್ರಿ. ಈ ಕಾರ್ಯಕ್ರಮ ಎಲ್ಲ ಕಾರಣ ಮೂಲಭೂತ ಕಾರಣ ಅಂದ್ರೆ ರಿಪಬ್ಲಿಕ್ ಟಿವಿ ಅವರು ಅಂತ ಹೇಳ್ಬೋದು. ರಿಪಬ್ಲಿಕ್ ಕನ್ನಡ ಜಯಪ್ರಕಾಶ್ ಶೆಟ್ಟಿ ಮತ್ತೆ ಮಲ್ಲಿಕಾರ್ಜುನ್ ಸರ್ ಈ ಬೆಳಕು ತಂದಂತ ಒಂದು ದೇವರು ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಹಾಗೆ ಇದೇ ರೀತಿ ರಿಪಬ್ಲಿಕ್ ಕನ್ನಡ ಎಲ್ಲಾ ಕಡೆ ಒಳ್ಳೆ ಕೆಲಸ ಮಾಡ್ತಾ ಇದೆ. ಇದೇ ರೀತಿ ಮುಂದುವರಿಸಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಮನೆಗೆ ಹೆಣ್ಮಕ್ಳಾಗ್ಲಿ ಯಾವುದೇ ಒಂದು ಮೊಬೈಲ್ ಚಾರ್ಜ್ ಮಾಡ್ಲಿಕ್ಕಾಗ್ಲಿ ನಮ್ ಪರದಾಡೋದೇನಪ್ಪ ಅಂದ್ರೆ ಕಡಿಮೆ ಆಗೈತೆ ಸರ್. ಹಾಗಾಗಿ ನಾವು ಸೂಪರ್ 3 ವಾಹಿನಿಗೆ ಮತ್ತೆ ನಮ್ದು ಜಯಪ್ರಕಾಶ್ ಶೆಟ್ಟಿ ಅವರಿಗೆ ನಮ್ಮ ಪರವಾಗಿ ಏನಪ್ಪಾ ಅಂದ್ರೆ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ ಸರ್. ಸೊ ಕರೆಂಟ್ ಬಂದಿರೋದ್ರಿಂದ ನಮ್ಮ ಮನೆ ಕೆಲಸಗಳೆಲ್ಲ ಸರಾಗವಾಗಿ ನಡೀತಾ ಇದೆ. ಹೆಣ್ಮಕ್ಳು ತುಂಬಾ ಖುಷಿಲಿದ್ದಾರೆ. ಶೆಟ್ಟಿ ಸರ್ ಪೂರ ನಾವೆಲ್ಲ ಇದು ಮಾಡಿದ್ವಿ. ಬಿರು ಶೆಟ್ಟಿ ಸರ್ ಎಲ್ಲ ನಮ್ಗೆ ಭಾಳ ಹೆಲ್ಪ್ ಮಾಡಿ ಎಲ್ಲ ಅಂದ್ರೆ ಮಕ್ಕಳದೆಲ್ಲ ಭಾಳ ಸಮಸ್ಯೆ ಹೊತ್ತು ಹೋಗಿ ಎಲ್ಲ ಈಗ ಹೋಮ್ವರ್ಕ್ ಅದೆಲ್ಲ ಸರ್ ಕೊಟ್ಟಿರ್ತಾರ, ಬರ್ಕೋದ್ಕೋದ್ಕೋದ್ಕ ಭಾಳ ಕಷ್ಟ ಆಯ್ತು. ಎಲ್ಲ ಚಲೋ ಆಯ್ತು ಸರ್. ತುಂಬಾ ಖುಷಿ ಆಗಿದೆ ಸರ್. ನಮ್ಮ ತಾಯಿಯರು ಹೇಳ್ದಂಗೆ ನಾವು ಕಣ್ಣಿದ್ದು ಬಿ ಕುರುಡಿದ್ದೇವೆ. ಇವಾಗ ಕರೆಂಟ್ ಬಂದದ, ಎಲ್ಲರೂ ಬಹಳ ಖುಷಿಯಾಗಿದ್ದೇವೆ ಸರ್. ಒಟ್ನಲ್ಲಿ ಸತತ 120 ದಿನಗಳ ಕಾಲ ಸೂಪರ್ 3 ಈ ಸ್ಟೋರಿಯನ್ನ ಫಾಲೋ ಅಪ್ ಮಾಡಿದೆ. ಕೊನೆಗೂ ಇವರಿಗೆ ನ್ಯಾಯ ಕೊಡಿಸಿದೆ. ಸೂಪರ್ 3 ಯಾವತ್ತೂ ಯಾರನ್ನು ಟಾರ್ಗೆಟ್ ಮಾಡಲ್ಲ. ಸಮಸ್ಯೆಗಳೇ ನಮ್ಮ ಮೇನ್ ಟಾರ್ಗೆಟ್. ಇದು ಸೂಪರ್ 3ಯ 100% ಇಂಪ್ಯಾಕ್ಟ್. ಕನ್ನಡಕ್ಕೆ ಸೂಪರ್ 3ಗೆ ಜಯಪ್ರಕಾಶ್ ಶೆಟ್ಟಿ ಅವರಿಗೆ, ಮರ್ಕಲೆ ಸರ್ ಅವರಿಗೆ, ಕಾರ್ಯಕ್ರಮಕ್ಕೆ ಸೂಪರ್ ಬಡವರ ಬಂಧು ಸೂಪರ್ 3ಗೆ, ಬಡವರ ಮೂಲ ಕಾರಣ ಆದಂತ ಸೂಪರ್ 3ಗೆ, ಕ್ಯಾಮ್ರಾಮನ್ ಭರತ್ ಜೊತೆ ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಸೀನ್ 13 ಗ್ರಾಮದಲ್ಲಿ ಸಂಭ್ರಮವೋ ಸಂಭ್ರಮ. ಇನ್ನು ಗ್ರಾಮದಲ್ಲಿ ಬೆಳಕು ಕಂಡು ಒಂದು ಕಾರ್ಯಕ್ರಮವನ್ನೇ ಆಯೋಜಿಸಿದ್ರು. ಕಾರ್ಯಕ್ರಮಕ್ಕೆ ಜೆಸ್ಕಾಂ ಟೀಮ್ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಇದ್ರು. ಪಸರಿಸಿ ಪ್ರೀತಿಯ ಸೆಳೆಯು ಸಿಂಪಡಿಸಿ ಗಂಧದ ಬೀಡು ಚಂದದ ನಾಡು ಸುಂದರ ನದಿಯ ಬೆಟ್ಟದ ನಾಡು. ಸೀನ್ 14 ಪಟಾಕಿ ಸಿಡಿಸಿ ಸಂತಸ.
ಅಂಬೇಡ್ಕರ್ ಬಸವಣ್ಣ ಬುದ್ಧನ ಫೋಟೋಗೆ ನಮನ ಸಲ್ಲಿಸಿದ್ರು. ನಂತರ ವೇದಿಕೆ ಮೇಲೆ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ರಿಪಬ್ಲಿಕ್ ಟಿವಿ ಅವರು ಆ್ಯಕ್ಚುಲಿ ಮೂಲ ಕಾರಣದಿಂದ ನಮಗೆ ನಮ್ಮ ನಾಲೆಜಲ್ಲಿ ಬಂದಿತ್ತಿದ್ದು ಮಂದಿ ಸಲುವಾಗಿ ಮಾಡಿಬಿಟ್ಟು ಆ್ಯಕ್ಚುಲಿ ಜನಗಳಿಗೆ ಆ್ಯಕ್ಚುಲಿ ಒಳ್ಳೇದಾಗಲಿ ನಮ್ಮ ಇಲಾಖೆ ಜಸ್ಕಾಮಿಂದ ಆ್ಯಕ್ಚುಲಿ ಒಂಥರ ಭಾಳಷ್ಟು ಇದು ಮಾಡ್ಕೊಂಡ್ಬಿಟ್ಟು ಮಳೆ ಬರ್ತಾಯಿತ್ತು. ಮಳೆ ಬಂದಾಗೂ ಒಂದು ಸರ್ವೆ ಮಾಡಿಬಿಟ್ಟು ಮತ್ತು ಸರ್ವೆ ಮಾಡಿ ಇವನ್ ಕೆಲಸ ಸಹಿತ ಮಳೆ ಬಂದಾಗೆ ಮಾಡಿದ್ವಿ. ಹಾಗೆ ಮತ್ತು ರಿಪಬ್ಲಿಕ್ ಟಿವಿ ಅವರಿಗೆ ಆ್ಯಕ್ಚುಲಿ ನಮಗೆ ನಾಲೆಜ್ ತಂದ ಸಲುವಾಗಿ. ಇನ್ನು ಕ್ಷೇತ್ರದ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಕೂಡ ಮೇಲಿಂದ ಜೆಸ್ಕಾಂ ಇಲಾಖೆ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ರು. ಶಾಸಕರು ರಿಪಬ್ಲಿಕ್ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದ್ರು. ರಿಪಬ್ಲಿಕ್ ಕನ್ನಡ ವತಿಯಿಂದ ಒಂದೇನು ಸೂಪರ್ 3 ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ನನ್ನ ಗಮನಕ್ಕೂ ಕೂಡ ಅವಾಗೇ ಬಂದಿದ್ದು. ಆವಾಗ ತಕ್ಷಣವೇ ಆಗಿ ನಮ್ಮ ಸಂಬಂಧಪಟ್ಟ ಜೆಸ್ಕಾಂ ಅಧಿಕಾರಿಗಳಿಗೆ ನಾನು ಆ ಓಣೆಯಲ್ಲಿ ಕೇಳಿಸಿ ಏನು ಸಮಸ್ಯೆ ಇದೆ ಅಂತ ನೋಡಿದಾಗ ಅಲ್ಲಿ ಒಂದು ಸುಮಾರು ವರ್ಷಗಳಿಂದ ಅಲ್ಲಿ ಕತ್ಲಲ್ಲೇ ವಾಸವಾಗ್ತಾ ಇದ್ದರು. ಅಲ್ಲಿ ಯಾವುದೇ ಥರ ಅವರಿಗೆ ಬೆಳ್ಕೊಡೋಂಥ ಕಾರ್ಯ ಇದ್ದಿಲ್ಲ. ಆದ ಕಾರಣ ನಮ್ಮ ಅಧಿಕಾರಿಗೆ ನಾನು ಸೂಚನೆ ಕೊಟ್ಟೆ. ಇವತ್ತು ಮಧ್ಯಾಹ್ನ ಕೂಡ ಒಳ್ಳೆಯ ರೀತಿಯಿಂದ ಮಾಡಿ ಇವತ್ತು ಅಧಿಕಾರಿಗಳಾಗಲಿ ಇವತ್ತು ರಾಜಕಾರಣಿಗಾಗಲಿ ಕೂಡ ಕಣ್ಣು ತೆಗೆಸಿ ಕೆಲಸ ಮಾಡಿಸೋಂಥ ಕಾರ್ಯ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇನ್ನೊಮ್ಮೆ ನಾವು ಹುಮ್ನಾಬಾದ್ ಮತ ಕ್ಷೇತ್ರದ ಶಾಸಕನಾಗಿ ಧನ್ಯವಾದ ಹೇಳ್ತೇನೆ. ಸೀನ್ 15 ರಿಪಬ್ಲಿಕ್ ತಂಡದವರಿಗೆ ಸನ್ಮಾನ. ಇನ್ನು ವಿದ್ಯುತ್ ಸಂಪರ್ಕ ಕಲ್ಪಿಸಲು ನೆರವಾದ ರಿಪಬ್ಲಿಕ್ ಬೀದರ್ ಪ್ರತಿನಿಧಿ ಮಲ್ಲಿಕಾರ್ಜುನ ಹಾಗೂ ಕ್ಯಾಮ್ರಾಮ್ಯಾನ್ಗೆ ಸನ್ಮಾನಿಸಿದ್ರು. ನಾವು ಕೂಡ ಸುಮಾರು 4 ಬಾರಿ ಈ ಗ್ರಾಮಕ್ಕೆ ಭೇಟಿ. 120 ದಿನಗಳ ಸತತ ಪ್ರಯತ್ನದಿಂದ ಈ ಬಡ 35 ಮನೆಗಳಿಗೆ ಬೆಳಕು ಬಂದಿದೆ. ಸೀನ್ 16 ಸೂಪರ್ 3ಗೆ ಧನ್ಯವಾದ. 6 ವರ್ಷದಿಂದ ಕರೆಂಟ್ ಕಂಡಿರದ ಜನ ಕರೆಂಟ್ ಕೊಡಿಸಿದ ಸೂಪರ್ 3ಗೆ ಧನ್ಯವಾದ ತಿಳಿಸಿದ್ರು. ಇನ್ನು ಹಲವು ಟಿವಿಯವರು ನ್ಯೂಸ್ ಮಾಡ್ತಾರೆ, ರಿಪಬ್ಲಿಕ್ ಕನ್ನಡ ಸೂಪರ್ 3 ಮಾತೇ ಬೇರೆ ಅಂತ ಸ್ಥಳೀಯರು ಅಭಿನಂದಿಸಿದ್ರು. ಕರೆಂಟ್ ಬಂದದ್ರಿ, ನಮ್ಗ ಕಣ್ ಕೊಟ್ಟನ್ ದೇವ್ರು. ಕರೆಂಟ್ ಬಂದ್ರ ಕಣ್ ಬಂದಾವ, ನಾವು ಚಂದ ಓಡಾಡತ್ತಿದೇವ್ರಿ. ಇಲ್ಲ ಹೋದ್ರ ನಾವು ಕುಡ್ರ ಇದ್ದೀವಿ, ಲೈಟ್ ಎದ್ ಕಡೆ ಕುಡ್ರಿದ್ದೆವು. ಈಗ ನಮ್ಗೆ ಖುಷಿ ಆಗ್ಯದ್ರಿ. ಈ ಕಾರ್ಯಕ್ರಮ ಎಲ್ಲ ಕಾರಣ, ಮೂಲಭೂತ ಕಾರಣ ಅಂದ್ರೆ ರಿಪಬ್ಲಿಕ್ ಟಿವಿ ಅವರು ಅಂತ ಹೇಳ್ಬೋದು. ರಿಪಬ್ಲಿಕ್ ಕನ್ನಡ ಜಯಪ್ರಕಾಶ್ ಶೆಟ್ಟಿ ಮತ್ತೆ ಮಲ್ಲಿಕಾರ್ಜುನ್ ಸರ್ ಈ ಬೆಳಕು ತಂದಂತ ಒಂದು ದೇವರು ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಹಾಗೆ ಇದೇ ರೀತಿ ರಿಪಬ್ಲಿಕ್ ಕನ್ನಡ ಎಲ್ಲಾ ಕಡೆ ಒಳ್ಳೆ ಕೆಲಸ ಮಾಡ್ತಾ ಇದೆ. ಇದೇ ರೀತಿ ಮುಂದುವರಿಸಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಮನೆಗೆ ಹೆಣ್ಮಕ್ಳಾಗ್ಲಿ ಯಾವುದೇ ಒಂದು ಮೊಬೈಲ್ ಚಾರ್ಜ್ ಮಾಡ್ಲಿಕ್ಕಾಗ್ಲಿ ನಮ್ ಪರದಾಡೋದೇನಪ್ಪ ಅಂದ್ರೆ ಕಡಿಮೆ ಆಗೈತೆ ಸರ್. ಹಾಗಾಗಿ ನಾವು ಸೂಪರ್ 3 ವಾಹಿನಿಗೆ ಮತ್ತೆ ನಮ್ದು ಜಯಪ್ರಕಾಶ್ ಶೆಟ್ಟಿ ಅವರಿಗೆ ನಮ್ಮ ಪರವಾಗಿ ಏನಪ್ಪಾ ಅಂದ್ರೆ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ ಸರ್. ಸೊ ಕರೆಂಟ್ ಬಂದಿರೋದ್ರಿಂದ ನಮ್ಮ ಮನೆ ಕೆಲಸಗಳೆಲ್ಲ ಸರಾಗವಾಗಿ ನಡೀತಾ ಇದೆ. ಹೆಣ್ಮಕ್ಳು ತುಂಬಾ ಖುಷಿಲಿದ್ದಾರೆ. ಶೆಟ್ಟಿ ಸರ್ಲಿಂದ ಪೂರ ನಾವೆಲ್ಲ ಇದು ಮಾಡಿದ್ವಿ. ಬಿರು ಶೆಟ್ಟಿ ಸರ್ ಎಲ್ಲ ನಮ್ಗೆ ಭಾಳ ಹೆಲ್ಪ್ ಮಾಡಿ ಎಲ್ಲ ನಮ್ಮ ಮಕ್ಕಳದೆಲ್ಲ ಭಾಳ ಸಮಸ್ಯೆ ಹೊತ್ತು ಹೋಗಿ ಎಲ್ಲ ಈಗ ಹೋಮ್ವರ್ಕ್